ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಆಗಿ ಮಧ್ಯಾಹ್ನ ಊಟ ಆದ ನಂತರ ತುಂಬ ಸುಸ್ತು ಅಂತ ಅನ್ನಿಸ್ತಾ ಇತ್ತು. ಹಾಗೆ ರೆಸ್ಟ್ ಮಾಡಿ ಸಂಜೆ ಮೇಲೆ ಎದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಅಮ್ಮ ಸ್ವೀಟ್ ಪೊಟ್ಯಾಟೊ ಇತ್ತು, ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಹಾಗೆ ತೆಂಗಿನ ತುರಿ ಸಕ್ಕರೆ ಎಲ್ಲ ಹಾಕಿಬಿಟ್ಟು ಅದನ್ನು ಪಲ್ಯ ಥರ ಮಾಡಿದರು. ಅಂದರೆ ಟೀ ಜೊತೆಗೆ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ ಥರ ಸಂಜೆಗೆ ಚೆನ್ನಾಗಿರುತ್ತೆ. ಹಾಗೆ ಕೌಶಿಕಿ ಕೂಡ ತುಂಬ ಒಳ್ಳೆಯದು ಸ್ವೀಟ್ ಪೊಟ್ಯಾಟೊ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾ ಇದ್ರು. ಹಾಗೆ ಟೀ ಎಲ್ಲ ಕುಡಿದು ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು. ಅಮ್ಮ ಮತ್ತು ನಾನು ಹೊರಟಿದ್ದೀವಿ. ಆದ್ವಿ ಮತ್ತು ಕೌಶಿ ಮನೇಲಿದ್ದಾರೆ, ನಮ್ಮ ಆಯುಷ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸ್ವಲ್ಪ ಪಾತ್ರೆಗಳು ಬೇಕಾಗಿತ್ತು, ಸ್ಟೀಲ್ ಪಾತ್ರೆಗಳು. ಹಾಗಾಗಿ ಅದನ್ನು ತೊಗೊಂಬರೋಣ ಅಂತ ಅಮ್ಮ ಕೂಡ ಹೇಳಿದರು. ಅವರಿಗೆ ಕೂಡ ಬೇಕಿತ್ತು, ಅಂದರೆ ಅಮ್ಮನ ಮನೆಗೆ ತೊಗೊಂಡು ಹೋಗೋದಕ್ಕೆ ಒಂದೆರಡು ಪಾತ್ರೆ ಬೇಕಿತ್ತು. ಹಾಗಾಗಿ ಅದನ್ನು ತರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇತ್ತು, ಸಂಜೆ ಹೊರಡಬೇಕಿದ್ರೆ ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಮಳೆ ಬಿಡತ್ತಾ ಅಂತ, ಆದರೂ ಬಿಡೋ ಲಕ್ಷಣ ಕಾಣ್ತಾ ಇರಲಿಲ್ಲ. ಇನ್ನು ವೆಯ್ಟ್ ಮಾಡೋದು ಬೇಡ, ಬೇಗ ಹೋಗಿ ಬರೋಣ ಅಂತ ಅಂದ್ಬಿಟ್ಟು, ಹೇಗೂ ಸಂಜೆ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಂದರೆ ನಮ್ಮ ಪೇಟೆಯಲ್ಲಿ ಉಜಿರೆ ಸಿಟಿನಲ್ಲಿ ಒಂದು ಶಾಪ್ ಇದೆ, ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಬಿಟ್ಟು. ಫಸ್ಟ್ ಅಲ್ಲಿಗೆ ಹೋಗೋಣ, ಅಲ್ಲಿ ಸ್ಟೀಲ್ ಪಾತ್ರೆ ಸಿಗತ್ತಾ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋದ್ವಿ. ಆದರೆ ಅಲ್ಲಿ ಅಷ್ಟೊಂದು ಕಲೆಕ್ಷನ್ ನಮಗೆ ಸರಿಯಾಗಿ ಸಿಕ್ಕಿಲ್ಲ. ಒಂದೆರಡು ಪಾತ್ರೆ ತೊಗೊಂಡ್ವಿ, ಬಟ್ ಇನ್ನೊಂದೆರಡು ಪಾತ್ರೆ ಬೇಕಿತ್ತು. ಹಾಗಾಗಿ ಅಲ್ಲಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ತೊಗೊಂಡ್ವಿ. ಹೀಗೆ ಆಗತ್ತೆ, ಅಂದರೆ ಒಂದೇ ಕಡೆ ಎಲ್ಲಾನು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಈ ಮಂಗಳೂರಲ್ಲೆಲ್ಲಾದರೆ ಎಲ್ಲಾನು ಒಂದೇ ಕಡೆ ಸಿಗತ್ತೆ ನಮಗೆ. ಡಿಮಾರ್ಟ್, ಸಿಟಿ ಸೆಂಟರ್ಗೆಲ್ಲ ಹೋದರೆ ಅಲ್ಲೇ ಎಲ್ಲಾನು ಸಿಗತ್ತೆ, ಎಲ್ಲಾನು ತೊಗೊಂಬರ್ಬೋದು ಮಾಲ್ಗೆಲ್ಲ ಹೋದರೆ. ಬಟ್ ನಮ್ಮದು ಚಿಕ್ಕ ಸಿಟಿ ಆದ್ದರಿಂದ ಒಂದು ವಸ್ತು ಒಂದು ಕಡೆ ಸಿಕ್ಕಿದ್ರೆ ಇನ್ನೊಂದು ವಸ್ತು ತೊಗೋಬೇಕಿದ್ರೆ ಇನ್ನೊಂದು ಕಡೆಗೆ ಹೋಗಬೇಕು, ಈ ಥರ ಇರುತ್ತೆ. ಹುಡುಕಿ ಹುಡುಕಿ ಕೊನೆಗೂ ಸಿಕ್ತು, ನಾವು ಅಂದ್ಕೊಂಡಿರೋ ಪಾತ್ರೆ ಸಿಕ್ತು ನಮಗೆ. ಸ್ಟೀಲ್ ಪಾತ್ರೆ ಬೇಕಾಗಿದ್ದಿದ್ದು ನಮಗೆ. ಸೊ ಹಾಗಾಗಿ ಅದನ್ನು ತಗೊಂಡು ವಾಪಸ್ ಹಾಗೆ ಮನೆಗೆ ಬಂದ್ವಿ. ನಂತರ ನನಗೆ ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇಯಿಂದ ವಾಪಸ್ ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ತಿಂಡಿ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟಿಗೆ. ಇವತ್ತು ಸ್ವಲ್ಪ ಬೇರೆ ಥರ ಮಾಡೋಣ, ಯಾವಾಗಲೂ ಅಂದರೆ ಅಕ್ಕಿದ್ದೇ ನಾವು ಜಾಸ್ತಿ ಮಾಡೋದಲ್ವಾ, ಅಕ್ಕಿನ ಬಳಸ್ಕೊಂಡೆ. ಇವತ್ತು ಸ್ವಲ್ಪ ರವೆಯಿಂದ ಉಪ್ಪಿಟ್ಟು ಮಾಡೋಣ, ಹಾಗೆ ಮೊಸರೊಡೆ ಬೇಕು ಅಂತ ಕೌಶಿ ಹೇಳ್ತಾ ಇದ್ಲು. ಅಂದರೆ ಲಾಸ್ಟ್ ಟೈಮ್ ಅವರು ಮದುಮಗ ಹಾಗೆ ಮದುಮಗಳು ನಮ್ಮ ಮನೆಗೆ ಬಂದಿದ್ರು, ಅಂದರೆ ಮದುವೆದ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ರು ಇಬ್ರು ಕೂಡ. ಅವಾಗ ಮೊಸರೊಡೆ ಮಾಡಿದ್ದೆ ನಾನು ಮನೆಯಲ್ಲಿ, ಅದನ್ನ ಅವಳು ತಿಂದಿದ್ಲು. ಹಾಗೆ ಈ ಸಲ ಒಂದ್ಸಲ ಮಾಡಿ ಅತ್ತಿಗೆ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಮೊಸರೊಡೆ ಮಾಡ್ತಾ ಇದ್ದೀನಿ, ಹಾಗೆ ರವೆಯಿಂದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಈ ಉಪ್ಪಿಟ್ಟು ಮಾಡಬೇಕಿದ್ರೆ ಯಾವಾಗಲೂ ಅಷ್ಟೇ ದೊಡ್ಡ ರವೆ ಬರುತ್ತಲ್ವಾ, ಅದರಿಂದ ಉಪ್ಪಿಟ್ಟು ಮಾಡಿದ್ರೆ ನನಗಷ್ಟು ಇಷ್ಟನೇ ಆಗಲ್ಲ. ಈ ಸಣ್ಣ ರವೆ ಏನು ಬಾಂಬೆ ರವೆ ಬರುತ್ತೆ ನೋಡಿ, ಅದರಿಂದ ಉಪ್ಪಿಟ್ಟು ಮಾಡ್ತೀವಲ್ವಾ, ಅದು ಸಖತ್ತಾಗಿರುತ್ತೆ. ಮಾಡೋ ಮೆಥಡ್ ಮಾತ್ರ ಕರೆಕ್ಟ್ ಆಗಿರಬೇಕು. ಅಂದರೆ ನೀರು ಮೇಯ್ನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನೀರಿನ ಅಂದಾಜು ಕರೆಕ್ಟ್ ಇದ್ರೆ ಆ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ, ತುಂಬಾನೇ ರುಚಿಯಾಗಿ ಬರುತ್ತೆ. ಸ್ವಲ್ಪ ನೀರೇನಾದ್ರೂ ಕಡಿಮೆ ಹಾಕಿದ್ರೆ ಉಪ್ಪಿಟ್ಟು ತಿನ್ನೋದಿಕ್ಕೇನಾಗಲ್ಲ, ತುಂಬಾ ಗಟ್ಟಿ ಅಂತ ಅನ್ಸುತ್ತೆ. ತುಂಬಾ ಸಾಫ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಈ ತರ ಸ್ವಲ್ಪ ನೀರೆಲ್ಲ ಜಾಸ್ತಿ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಮೊಸರೊಡೆ ಕೂಡ ಚೆನ್ನಾಗಿತ್ತು, ಬಟ್ ಕೊತ್ತಂಬರಿ ಸೊಪ್ಪು ಒಂದು ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಏನೋ ಮಿಸ್ ಅಂತ ಅನಿಸ್ತಾ ಇತ್ತು. ತೊಂದರೆ ಇಲ್ಲ, ಟೇಸ್ಟ್ ಮಾತ್ರ ಚೆನ್ನಾಗಾಗಿತ್ತು. ಹಾಗೆ ತಿಂಡಿ ಎಲ್ಲ ಮುಗ್ದಾದ ನಂತರ ಕೊನೆಗೆ ಅಂದ್ರೆ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೊನೆಗೆ ನಮ್ಮ ಅದ್ವಿಗೆ ತಲೆ ಬಾಚ್ತಾ ಇದ್ದೀನಿ. ತಿಂಡಿ ಮುಗಿಸಿದ ಕೂಡಲೇ ಇವಾಗ ಅವಳ ತಲೆ ಬಾಚುವಂತ ಕೆಲಸ. ಇದು ವಾಪಸ್ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂತ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೀಗೆ ಆಗ್ತಾ ಇತ್ತು. ಒಂದು ದಿನ ಲಾಗ್ ಶುರು ಮಾಡ್ಕೊಂಡ್ರೆ ಅದನ್ನ ಕಂಟಿನ್ಯೂ ಮಾಡೋದಕ್ಕೇನು ಆಗ್ತಾ ಇರಲಿಲ್ಲ. 3 ದಿನದ ಲಾಗ್ನ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಇಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ, ಅಂದರೆ ಬೆಳಿಗ್ಗೆ ಯಾವಾಗಲೂ ಎದ್ಬಿಟ್ಟು ಒಂದ್ಸಲ ಅಂಗಳಕ್ಕೆ ಬಂದು ನಾನು ನಮ್ಮ ಮನೆ ಎದುರುಗಡೆ ದೈವದ್ದು ಗುಡಿ ಇದೆಯಲ್ವಾ, ಅಲ್ಲಿಗೆ ಬಂದು ಒಂದ್ಸಲ ಕೈ ಮುಗ್ದು ಹೋಗುವಂತಹ ಒಂದು ರೂಢಿ ಇದು. ಯಾವಾಗಲೂ ದಿನ ಬೆಳಿಗ್ಗೆ ಇದನ್ನು ಮಾಡ್ತೀನಿ ನಾನು. ಹಾಗೆ ಇವತ್ತು ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನಿನ್ನೆ ನೈಟ್ ಇಡ್ಲಿಗೆ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಳೆ ಸ್ವಲ್ಪ ಇತ್ತು ನಮ್ಮ ಕಡೆ, ಹಾಗಾಗಿ ಹಿಟ್ಟು ಹುದುಗಿಲ್ಲ. ನೋಡ್ಬೇಕಿದ್ರೆ ಗೊತ್ತಾಗತ್ತೆ, ಅಷ್ಟೊಂದು ಹುದುಗ್ ಬರಲಿಲ್ಲ. ಬಟ್ ಸ್ವಲ್ಪ ಹುದುಗಿತ್ತು, ಆದರೆ ಜಾಸ್ತಿ ಆಗಲಿಲ್ಲ, ಕ್ವಾಂಟಿಟಿ ಜಾಸ್ತಿ ಆಗಿಲ್ಲ. ಎಷ್ಟು ನಾನು ಕಲಸಿಟ್ಟಿದ್ನೋ ಅದಕ್ಕಿಂತ ಒಂದು ಸ್ವಲ್ಪ ಒಂದು 20% ಜಾಸ್ತಿ ಆಗಿತ್ತು ಅಷ್ಟೇನೆ, ಬಿಟ್ಟರೆ ಜಾಸ್ತಿ ಅಂತ ಆಗಿರಲಿಲ್ಲ. ಹಾಗೆ ಅದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಟಿದ್ದೀನಿ. ಒಂದು ಸಾಂಬಾರು ಮಾಡೋದಕ್ಕಿತ್ತು, ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಇವತ್ತು ಅಂತ ರೆಡಿ ಮಾಡ್ತಾ ಇದ್ದೀನಿ. ಇಡ್ಲಿಗೆ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ತೊಗರಿಬೇಳೆನ ನಾನು ಹಿಂದಿನ ದಿನ ನೈಟ್ ನೀರಲ್ಲಿ ನೆನೆಸಿರ್ತೀನಿ. ಅಂದರೆ ಈ ಥರ ನೈಟ್ ನೀರಲ್ಲಿ ನೆನೆಸಿಡೋದ್ರಿಂದ ಗ್ಯಾಸ್ ಫಾರ್ಮ್ ಆಗಲ್ಲ, ನಾವು ಬೇಯಿಸ್ಬೇಕಿದ್ರೆ. ಇಲ್ಲಾಂತ ಹೇಳಿದರೆ ಸ್ವಲ್ಪ ಗ್ಯಾಸ್ ಫಾರ್ಮ್ ಆಗುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ಹಿಂದಿನ ದಿನ ನೈಟ್ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ.
ಸೊ ಈಗ ಅದನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಉಕ್ಕಿ ಬರ್ದೇ ಇರ್ಲಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಡ್ಲಿಗೆ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇನ್ನ ನಾನು ಯಾವಾಗ್ಲೂ ತಟ್ಟೆ ಇಡ್ಲಿನೇ ಮಾಡೋದು ನೋಡಿ. ಈ ತರಾನೇ ಇಡ್ಲಿ ಜಾಸ್ತಿಯಾಗಿ ಮಾಡೋದು. ಅಂದ್ರೆ ಚಿಕ್ಕ ಚಿಕ್ಕ ಗಿನ್ನಲ್ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ ನಾವು. ಅದ್ರಲ್ಲಿ ಕಡಿಮೆ ಮಾಡೋದು. ಇದ್ರಲ್ಲೇ ನಾನು ಜಾಸ್ತಿ ಮಾಡೋದು. ಇದು ಕುಕ್ಕರ್ ಅಲ್ಲ, ಮಾಮೂಲಿಯಾದಂತಹ ಸ್ಟೀಲ್ ಪಾತ್ರೆ. ಹಾಗೆ ಸಾಂಬಾರ್ಗೆ ಏನೆಲ್ಲ ರೆಡಿ ಮಾಡಿದ್ದೀನಿ ಅಂತ ಒಂದ್ಸಲ ಮೇಲ್ಮೇಲೆ ಹೇಳ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ನೋಡ್ಕೊಳ್ಳಿ. ಒಂದು 10 ರಿಂದ 13 ಬ್ಯಾಡಗಿ ಮೆಣಸು ಹಾಕೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಟೀ ಸ್ಪೂನ್ ಅಷ್ಟು ಮೆಂತ್ಯ, ಸ್ವಲ್ಪ ಕರಿಮೆಣಸು ಇಷ್ಟು, ಆಮೇಲೆ ಸ್ವಲ್ಪ ಕರಿಬೇವು ಎಲ್ಲವನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ತೆಂಗಿನ ತುರಿನ ಕೂಡ ಈ ತರ ಅಂದ್ರೆ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದೆಲ್ಲವನ್ನ ಕೂಡ ಪೌಡರ್ ಮಾಡೋದಕ್ಕಿದೆ. ಹಾಗೆ ಒಂದ್ಸಲದ ಇಡ್ಲಿ ಇಲ್ಲಿ ತೆಗ್ದಾಗಿದೆ, ನೋಡ್ತಾ ಇರ್ಬೋದು. ಹಾಗೆ ಅದೇ ಪಾತ್ರೆನಲ್ಲಿ ನನಗೆ ಈ ತರ ಒಂದು ಪ್ಲೇಟ್ ತರ ಕೊಟ್ಟಿದ್ರು. ಅಂದ್ರೆ ಇಡ್ಲಿ ಪ್ಲೇಟ್ ಅಲ್ಲದೆ 4 ಪ್ಲೇಟ್ ಇದೆ ಇಡ್ಲಿ ಪಾತ್ರೆನಲ್ಲಿ. ಇಡ್ಲಿ ಪ್ಲೇಟ್ ಅಲ್ಲದೆ ಈ ತರ ಒಂದು ಪ್ಲೇಟ್ ತರ ಕೊಟ್ಟಿದ್ದಾರೆ. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಹಿಟ್ಟು ಸ್ವಲ್ಪ ಜಾಸ್ತಿ ಇದ್ರೆ ಈ ತರ ಇಡ್ಲಿನ ಫಸ್ಟ್ ನಾನು ಮಾಡ್ಬಿಟ್ಟು ನೆಕ್ಸ್ಟ್ ಈ ತರ ಪ್ಲೇಟ್ ಇರತ್ತಲ್ವಾ, ಆ ಪ್ಲೇಟಿಗೆ ಹಿಟ್ಟನ್ನ ಹಾಕ್ಬಿಟ್ಟು ಬೇಯಿಸ್ಕೊತಾ ಇರ್ತೀನಿ. ಆವಾಗ ಇಡ್ಲಿ ತನಗಾಗತ್ತಲ್ವಾ, ಆ ಪ್ಲೇಟಿಂದ ಇಡ್ಲಿನ ತೆಗ್ದ್ಬಿಟ್ಟು ಹಾಗೆ ವಾಪಸ್ ವಾಶ್ ಮಾಡ್ಬಿಟ್ಟೆ ನಾನು ಇಡ್ಲಿ ಹಾಕೋದು. ಸೊ ಅಲ್ಲಿ ತನಕ ಪ್ಲೇಟ್ ಇಡ್ಲಿ ರೆಡಿ ಆಗತ್ತೆ. ಹಾಗಾಗಿ ನಾನು ಈ ತರ ಯಾವಾಗ್ಲೂ ಅಷ್ಟೇನೆ, ಸ್ವಲ್ಪ ಹಿಟ್ಟು ಜಾಸ್ತಿ ಇದೆ ಈ ತರ ಮಾಡ್ತೀನಿ. ಈಗ ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ದೀನಿ. 2 ಟೊಮೆಟೊ, ಆಮೇಲೆ ಸ್ವಲ್ಪ ಬೀನ್ಸ್, ಒಂದು ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ. ಮನೇಲಿ ಇದ್ದಂತಹ ತರಕಾರಿಗಳನ್ನೇ ಬಳಸಿ ಮಾಡುವಂತದ್ದು ನಾನಿವತ್ತು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೇರೆ ಬೇರೆ ತರಕಾರಿಗಳನ್ನ ಹಾಕಿ ಮಾಡಿದ್ರೆ ಚೆನ್ನಾಗಾಗತ್ತೆ. ಸೊ ಏನಿತ್ತು ಮನೆಯಲ್ಲಿ ಅದನ್ನೇ ತೆಗೆದು ಹಾಕಿ ಮಾಡ್ತಾ ಇದ್ದೀನಿ. ಫಸ್ಟ್ ನಾನೊಂದು 4 ವಿಷಲ್ ಬೇಳೆನ ಕೂಗಿಸ್ಕೊತೀನಿ. ಹಾಗೆ ಆಮೇಲೆ ತರಕಾರಿನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪೌಡರ್ ಎಲ್ಲ ಹಾಕಿ ಉಪ್ಪು ಹಾಕ್ಬಿಟ್ಟು 1 ವಿಷಲ್ ಕೂಗ್ಸೋದು ಅಷ್ಟೇನೆ. ತುಂಬಾ ಸಲ ತೋರಿಸಿದ್ದೀನಿ ನಾನು ನನ್ನ ಒಂದು ವಿಡಿಯೋದಲ್ಲಿ ಸಾಂಬಾರ್ನ. ಆದ್ರೆ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವಾ, ಸೊ ಅವ್ರು ಅಂದ್ರೆ ಹೊಸದಾಗಿ ವಿಡಿಯೋ ನೋಡೋರು ಯಾರಾದ್ರೂ ಇರ್ತಾರೆ, ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ವಾಪಸ್ ಇವತ್ತು ಹೇಳಿರುವಂತದ್ದು. ಹಾಗೆ ಅದನ್ನ ಹಾಗೆ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಇಡ್ಲಿ ಕೂಡ ತಣ್ಣಗಾಗಿದೆ. ಇಡ್ಲಿ ತೆಗಿತಾ ಇದ್ದೀನಿ. ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬಂದಿತ್ತು, ತೊಂದ್ರೆ ಇಲ್ಲ ಅಂತ ಅನ್ನಿಸ್ತು. ಈಗ ಅಮ್ಮ ಮತ್ತೆ ಕೌಶಿ ಇದ್ದಾರಲ್ವಾ, ಕೆಲಸ ತುಂಬಾ ಆರಾಮ ಅಂತ ಅನ್ಸುತ್ತೆ ನನ್ಗೂನು. ಅವ್ರು ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ಎದ್ಬಿಟ್ಟು ಅಡಿಗೆ ರೂಮ್ಗೆ ಬಂದ್ಬಿಟ್ಟು. ಹಾಗಾಗಿ ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ. ಲಂಚ್ ಬಾಕ್ಸ್ ಇದ್ರೂನು ಅವರು ಹೆಲ್ಪ್ ಮಾಡ್ತಾರಲ್ವಾ, ಬೇಗನೆ ಆಗೋಗುತ್ತೆ. 3 ಜನ ಸೇರ್ಬಿಟ್ಟು ಮಾಡ್ತೀವಿ. ಹಾಗೆ ಬೆಳಿಗ್ಗೆ ಭಕ್ತಿಗೀತೆ ಇಡೋದಂತ ಹೇಳಿದ್ರೆ ತುಂಬಾ ಖುಷಿ ನನಗೆ. ಬೆಳಿಗ್ಗೆ ಅಂದ್ರೆ ಒಂಥರ ಏನೋ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಮೈಂಡ್ ಕೂಡ ತುಂಬಾನೇ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ಯಾವಾಗ್ಲೂ ಭಕ್ತಿಗೀತೆನ ಇಟ್ಕೊಂಡೇ ನಾನು ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ಸಾಂಬಾರ್ಗೆ ಎಲ್ಲ ತರಕಾರಿ ಎಲ್ಲ ರೆಡಿ ಆಗಿದೆ. ಇಲ್ಲಿ ನಾನು ಹುರ್ಕೊಂಡು ಇಟ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆ ನೋಡಿ, ಮಸಾಲೆ ಪದಾರ್ಥಗಳು ಎಲ್ಲವನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ತೆಂಗಿನ ತುರಿ ಕೂಡ ಅದ್ರ ಜೊತೆಗೇನೆ ಹಾಕ್ಬಿಟ್ಟು ಪೌಡರ್ ಮಾಡೋದು. ನೀರ್ ಹಾಕೊಂಡು ರುಬ್ಬಬಾರ್ದು. ನೀರ್ ಹಾಕೊಂಡು ರುಬ್ಬಿದ ಕೂಡಲೇ ಟೇಸ್ಟ್ ಚೇಂಜ್ ಬರುತ್ತೆ. ಇಡ್ಲಿಗೆ ಯಾವತ್ತು ಈ ತರನೇ ಮಾಡೋದು ನಾನು. ಸೊ ಇವಾಗ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಈ ತರ ಸಾಂಬಾರ್ ಒಂದ್ಸಲ ಟ್ರೈ ಮಾಡಿ ಆಯ್ತಾ, ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಇದು. ಹಾಗೆ ಹಿಂದಿನ ದಿನ ವಡೆ ಮಾಡಿದ್ದೆ ಅಲ್ವಾ, ನಮ್ ಕೌಶಿ ಹೇಳ್ತಾ ಇದ್ವು ಇವತ್ತು ವಡೆ ಮಾಡಿದ್ರೆ ಸಾಂಬಾರ್ ಜೊತೆಗೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು. ಹೌದು ಅಂತ ಅನಿಸ್ತು. ಈ ಸಾಂಬಾರ್ ವಡೆಗೆ ತುಂಬಾನೇ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ತಿಂಡಿ ಇಡ್ಲಿ, ಆಮೇಲೆ ಏನು ಸಾಂಬಾರ್ ಅಷ್ಟು ಮಾಡಿದ್ದೆ. ಈಗ ಮಧ್ಯಾಹ್ನದ ಅಡಿಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಅನ್ನ ಸ್ವಲ್ಪ ಬೇಗ ಇಟ್ಟಿದ್ದೆ, 10:30 ಗಂಟೆಗೆ ಅನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಅನ್ನ ಬೆಂದಿದೆ. ಟೈಮ್ ಕೂಡ 12 ಗಂಟೆ ಆಗ್ತಾ ಬಂತು. ಕೆಲಸಗಳೆಲ್ಲ ಆಯಿತು. ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನು ಮುಗಿಸಿ, ಅಂದರೆ ಬೆಳಿಗ್ಗೆ ಎದ್ದು ಶುರು ಮಾಡ್ಕೋತೀನಿ. ಇಲ್ಲಿ ತನಕ ಎಲ್ಲ ಕೆಲಸಗಳೇ ಆಗುತ್ತೆ. ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡಬೇಕಿದ್ರೆ ವಾಪಸ್ ಕೆಲಸಗಳನ್ನಂದ್ರೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಅಡುಗೆ ಕೆಲಸನ ಶುರು ಮಾಡ್ಕೋತೀನಿ. ಹಾಗೆ ಅಡುಗೆ ಕೆಲಸ ಮಾಡಬೇಕು. ಮಕ್ಕಳಿಗೆ ಮತ್ತೆ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕೊಡ್ತೀನಲ್ವಾ, ಅದೇ ಟೈಮ್ನಲ್ಲಿ ಅಡುಗೆ ಮಾಡಿದ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಮಧ್ಯಾಹ್ನಕ್ಕೆ ಆ ಕೆಲಸ ಇರಲ್ಲ. ವಾಪಸ್ ನಾನು ನೈಟ್ ಕೆಲಸಗಳನ್ನ ಶುರು ಮಾಡ್ಕೋತೀನಿ. ಇವತ್ತು ಬೆಳಿಗ್ಗೆ ಅಡುಗೆ ಮಾಡಿರ್ಲಿಲ್ಲ, ಬರೀ ಇಡ್ಲಿ ಮತ್ತೆ ಸಾಂಬಾರ್ ಮಾತ್ರ ಮಾಡಿದ್ದೆ. ನಮ್ಮ ಅದ್ವಿಗೆ ಮಧ್ಯಾಹ್ನ ತನಕ ಸ್ಕೂಲ್ ಇದೆ. ಹಾಗೆ ಆಯುಷ್ ಇಡ್ಲಿ ಹಾಗೆ ಸಾಂಬಾರ್ ತಗೊಂಡೋದ. ಹಸ್ಬೆಂಡ್ ಲಂಚ್ ಬಾಕ್ಸ್ ತಗೊಂಡೋಗಿಲ್ಲ, ಹೊರಗಡೆ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಬೆಳಿಗ್ಗೆ ಅಡುಗೆ ಮಾಡಿಲ್ಲ. ಇಡ್ಲಿ ಸ್ವಲ್ಪ ಇವತ್ತು ಜಾಸ್ತಿ ಮಾಡ್ಕೊಂಡಿದ್ದೆ. ಇವತ್ತು ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ರು. ನಮ್ದು ಸ್ವಲ್ಪ ಈ ಬಟ್ಟೆ ಒಗೆಯೋದಿಕ್ಕೆ ಅಲ್ಲಿ ಅಂದ್ರೆ ಹಿಂದ್ಗಡೆ ಮನೆ ಹಿಂಭಾಗದಲ್ಲಿ ಶೀಟ್ ಎಲ್ಲ ಹಾಕೋದಿಕ್ಕಿತ್ತು. ಅದನ್ನ ಇಡ್ಲಿ ಜಾಸ್ತಿ ಮಾಡಿದ್ದೆ. ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅಂದ್ರೆ ಮನೆ ಹಿಂದ್ಗಡೆ ಶೀಟ್ ಹಾಕೋದಿಕ್ಕಿತ್ತು. ಬಟ್ಟೆ ಒಗೆಯೋದು ಇನ್ನು ನೆಕ್ಸ್ಟ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಮನೆ ಸೈಡ್ ಅಲ್ಲಿ ಇತ್ತು. ಇವಾಗ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ರೆ ಹಿಂದ್ಗಡೆ ಮಾಡೋಣ ಅಂತ ಅನ್ಕೊಂಡು
ಇದ್ವಿ. ಸೊ ಹಾಗಾಗಿ ಬರ್ತೀನಿ ಅಂತ ಹೇಳಿದ್ರು. ಅಂದ್ರೆ ಅವರು ಮತ್ತೆ ಫೋನ್ ಮಾಡ್ಬೇಕಿದ್ರೆ ನಾವು ಮಧ್ಯಾಹ್ನ ನಂತರ ಬರ್ತೀವಿ, ಈಗ ಬರಲ್ಲ ಅಂತ ಹೇಳಿದ್ರು. ಬೆಳಿಗ್ಗೆ ಬರಲ್ಲ, ಅಡಿಗೆ ಮಾಡಬೇಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಇಡ್ಲಿ ಬೆಳಿಗ್ಗೆ ಜಾಸ್ತಿ ಮಾಡಿದ್ದೆ, ತುಂಬಾ ಉಳ್ದಿದೆ. ಇನ್ನು ಅಂದ್ರೆ ಸಂಜೆ ತಿಂದ್ರು ಕೂಡ ವಾಪಸ್ ಅದು ಖಾಲಿ ಆಗಲ್ಲ ಅಂತ ಅನ್ಸತ್ತೆ ನನಗೆ, ಅಷ್ಟು ಇದೆ ಇಡ್ಲಿ. ಹಾಗೆ ಇವತ್ತು ಮಂಗಳೂರು ಸೌತೆಕಾಯಿ ಮತ್ತೆ ನುಗ್ಗೆಕಾಯಿ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ. ಇವಾಗಂತೂ ಮಂಗಳೂರು ಸೌತೆಕಾಯಿ ಎಷ್ಟು ಕಹಿ ಇರತ್ತೆ ಗೊತ್ತಾ? ನಾವು ಚಿಕ್ಕವರಿರ್ಬೇಕಿದ್ರೆ ನಮ್ಮ ಮನೆ ಹತ್ತಿರದ ಮನೆಯ ಒಂದು ಗದ್ದೆ ಇತ್ತು. ಆ ಗದ್ದೆನಲ್ಲಿ ಮಂಗಳೂರು ಸೌತೆಕಾಯಿನ ಬೆಳಿತಾ ಇದ್ರು. ಅಲ್ಲಿ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ಮಿಡಿನ ತೆಗ್ದ್ಬಿಟ್ಟು ಎಷ್ಟೊಂದು ತಿಂತಾ ಇದ್ವಿ ಗೊತ್ತಾ? ಎಷ್ಟು ರುಚಿಯಾಗಿತ್ತು ಅಂತ ಹೇಳಿದ್ರೆ ಅವಾಗದು. ಅದೇನು ಇವಾಗ ಇಷ್ಟೊಂದು ಕಹಿ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ನನಗೆ. ಯಾವಾಗ ನೋಡಿದ್ರು ಮಂಗಳೂರು ಸೌತೆಕಾಯಿ ಮನೆಗೆ ತಂದ್ರೆ ಕಹಿನೇ ಇರತ್ತೆ. ಒಂದು ದಿನ ಕೂಡ ಅದು ಕಹಿ ಇಲ್ಲದೆ ಇರುವಂತಹ ದಿನನೇ ಇಲ್ಲ. ಯಾವಾಗ ಕಟ್ ಮಾಡಿ ನೋಡಿದ್ರು ಕಹಿ ಇರತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 15 ಮಿನಿಟ್ಸ್ ಹಾಗೆ ಸೈಡಲ್ಲಿ ಎತ್ತಿಡ್ತೀನಿ. ಆಮೇಲೆ ಸಾಂಬಾರ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸಾಂಬಾರ್ ಕಹಿ ಆಗತ್ತೆ. ಅದೇನಂತಾನೆ ಗೊತ್ತಿಲ್ಲ. ಮೊದಲೆಲ್ಲ ಅಷ್ಟು ಚೆನ್ನಾಗಿರ್ತಾ ಇತ್ತು. ಇವಾಗ ಯಾಕೆ ಈ ತರ ಬರುತ್ತೆ ಅಂತ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲ ಬೆಳೀತಾರೆ ಅಂತ ಅನ್ಕೋತೀನಿ. ಸೊ ಅಲ್ಲಿಂದ ಬರೋದ್ರಿಂದ ಈ ತರ ಇರತ್ತೆ ಅಂತ ಹೇಳ್ಬೋದು. ಹಾಗೆ ನುಗ್ಗೆಕಾಯಿ 2 ಇತ್ತು. ನುಗ್ಗೆಕಾಯಿ ಸೌತೆಕಾಯಿ ಜೊತೆಗೆ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಕಾಂಬಿನೇಷನ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಹಾಗೆ ಸಂಜೆ ಪೋಡಿ ಮಾಡೋಣ ಅಂತ ಅಂದ್ಬಿಟ್ಟು ನೇಂದ್ರ ಬಾಳೆಹಣ್ಣು ತಂದಿದ್ರು ಹಸ್ಬೆಂಡ್. ಒಂದ್ 2 ದಿನ ಆಗಿತ್ತು ತಂದು. ಅದೆಲ್ಲ ಕಪ್ಪಗಾಗಿತ್ತು ನೋಡಿ. ಸಿಪ್ಪೆ ಮಾತ್ರ ಕಪ್ಪಗಾಗೋದು, ಒಳಗೆ ಬಾಳೆಹಣ್ಣು ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಸೊ ಅದರಿಂದ ಪೋಡಿ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಅಂದ್ರೆ ಸುಮ್ನೆ ಹಾಳಾಗತ್ತಲ್ವಾ, ಪೋಡಿ ಮಾಡು ಅಂತಾನೆ ತಂದಿದ್ರು. ಇದನ್ನ ಯಾರು ತಿನ್ನಲ್ಲ ಮನೆಯಲ್ಲಿ. ನೇಂದ್ರ ಬಾಳೆಹಣ್ಣನ್ನ ಯಾರು ನಮ್ಮ ಮನೆಯಲ್ಲಿ ತಿನ್ನಲ್ಲ, ಹಾಗೇ ಇರತ್ತೆ ಅದು ತಂದಿಟ್ರೆ. ಅಂದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ. ಪೋಡಿಗೆ ಆದ್ರೆ ತುಂಬಾನೇ ಚೆನ್ನಾಗಾಗತ್ತೆ ಇದು. ಹಾಗಾಗಿ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸಂಜೆ ಸ್ನಾಕ್ಸಿಗೆ ಆಗತ್ತೆ. ಹಾಗೆ ಮನೆಗೆ ಶೀಟ್ ಹಾಕೋದಕ್ಕೆ ಕೂಡ ಬಂದಿದ್ರು. ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಇಡ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ನ, ಅವ್ರು ಬಂದೇ ಇಲ್ಲ. ಮತ್ತೆ ಸಂಜೆ ಟೈಮಿಗೆ ಬಂದ್ರು. ಅಂದ್ರೆ ಸ್ವಲ್ಪ ಚಿಕ್ಕದಾದಂತ ಕೆಲಸ, ಜಾಸ್ತಿ ಕೆಲಸ ಇರಲಿಲ್ಲ, ಸ್ವಲ್ಪ ಕಡಿಮೆ ಕೆಲಸ ಇತ್ತು. ಹಾಗಾಗಿ ಬೇಗ ಮುಗಿಸ್ಕೋಬಹುದು ಅಂತ ಅಂದ್ಬಿಟ್ಟು ಸಂಜೆ ಬಂದ್ರು. ಸೊ ಅವ್ರು ಕೂಡ ಬಂದ್ರಲ್ವಾ, ಹೇಗೂ ಪೋಡಿ ಮಾಡೋಣ ಸ್ನಾಕ್ಸಿಗೆ ಆಗತ್ತೆ ಅಂತ ಅಂದ್ಬಿಟ್ಟು, ಟೀ ಜೊತೆಗೆ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ನಾನು ಮೈದಾ ಹಾಕಿ ಮಾಡೋದು. ಮೈದಾ ಆಮೇಲೆ ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಅದರ ಜೊತೆಗೆ ಇಲ್ಲಿ ಪೋಡಿ ಮಾಡೋದು. ಅಂದ್ರೆ ಕಡಲೆ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು. ಜಾಸ್ತಿ ಈ ತರ ಮೈದಾ ಹಿಟ್ಟಲ್ಲೇ ಮಾಡೋದು ಎಲ್ರು. ನಾನು ತುಂಬಾ ಕಡಿಮೆ ಮನೆಯಲ್ಲಿ ಈ ತರ ಎಣ್ಣೆಯಲ್ಲಿ ಕರಿಯುವಂತಹ ಏನಾದ್ರೂ ತಿಂಡಿಗಳನ್ನೆಲ್ಲ ಮಾಡೋದು. ತುಂಬಾ ಅಂದ್ರೆ ತುಂಬಾನೇ ರೇರ್. ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ನನ್ಗಂತೂ ಹೇಗೂ ಇಷ್ಟ ಇಲ್ಲ. ಮಕ್ಳಿಗೂ ಕೂಡ ಅಷ್ಟೇನೆ, ಹಸ್ಬೆಂಡ್ಗೆ ಕೂಡ ಅಷ್ಟೇನೆ. ಎಣ್ಣೆಯಲ್ಲಿ ಕರಿದಂತಹ ತಿಂಡಿಗಳಂತ ಹೇಳಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಅಂದ್ರೆ ನಾನು ಸ್ಟಾರ್ಟಿಂಗ್ ಇಂದ ಮಾಡ್ತಾನೆ ಇರ್ಲಿಲ್ಲ, ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ ಹೆಲ್ತಿಗೆ ಅಂತ ಅಂದ್ಬಿಟ್ಟು ತುಂಬಾ ಕಡಿಮೆ ಮಾಡ್ತಾ ಇದ್ದೆ. ಅದೊಂದು ಅಭ್ಯಾಸ ತರ ಆಗೋಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅಷ್ಟೊಂದು ಇಷ್ಟಪಟ್ಟು ತಿಂದಿಲ್ಲ ಯಾರುನು. ಸೊ ಟೇಸ್ಟ್ ಚೆನ್ನಾಗಿ ಬಂದಿತ್ತು, ತೊಂದರೆ ಇಲ್ಲ ಅಂತ ಅನ್ನಿಸ್ತು ಪೋಡಿ ನನಗೆ. ಹಾಗೆ ಡ್ರ್ಯಾಗನ್ ಫ್ರೂಟ್ ಇತ್ತು ಮನೆಯಲ್ಲಿ. ಇಲ್ಲಿ ಕೌಶಿ ಕಟ್ ಮಾಡ್ತಾ ಇದ್ದಾಳೆ, ಆದ್ವಿ ಹೇಳ್ಕೊಡ್ತಾ ಇದ್ದಾಳೆ ಈ ತರ ಕಟ್ ಮಾಡಿ ಅಂತ ಅಂದ್ಬಿಟ್ಟು. ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ ಅಲ್ವಾ ಕಟ್ಟಿಂಗ್. ಆದ್ವಿ ತುಂಬಾ ಚೆನ್ನಾಗಿ ಕಟ್ ಮಾಡ್ತಾಳೆ ಡ್ರ್ಯಾಗನ್ ಫ್ರೂಟ್ ಎಲ್ಲ. ಹಾಗಾಗಿ ಈ ತರ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಅವಳು ವಿಡಿಯೋ ಮಾಡ್ತಾ ಇದ್ಲು, ಇವಳು ಕಟಿಂಗ್ ಮಾಡ್ತಾ ಇದ್ಲು, ಅವಳು ಹೇಳ್ಕೊಡ್ತಾ ಇದ್ಲು. ಒಂದೊಂದ್ಸಲ ಈ ಕಲಿಕೆ ಅಂತ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನಮ್ಗೆ ಕಲಿಯೋದಿರತ್ತಲ್ವಾ. ಪ್ರತಿಯೊಬ್ಬ ಮನುಷ್ಯನಿಂದ ಕೂಡ ಒಂದೊಂದು ವಿಚಾರಗಳನ್ನ ಕಲಿಯೋದಿರತ್ತೆ ನಾವು. ಸೊ ನನ್ಗೆ ಹಾಗೆ ಅನ್ನಿಸ್ತು ಅವಳು ಹೇಳ್ಕೊಡ್ತಾ ಇರ್ಬೇಕಿದ್ರೆ. ಚಿಕ್ಕವರಿಂದ ಕೂಡ ನಾನು ಕೂಡ ಅಷ್ಟೇನೆ ತುಂಬಾ ವಿಚಾರಗಳನ್ನ ಅವಳಿಂದ ಕಲ್ತಿದ್ದೀನಿ. ಎಲ್ರಿಂದ ಕೂಡ ನಾವು ಕಲಿಯೋದು ತುಂಬಾ ಇರತ್ತೆ. ಒಬ್ಬೊಬ್ರಿಂದ ಒಂದೊಂದು ವಿಚಾರನ ನಾವು ಕಲಿಯುವಂಥದ್ದು ಇದ್ದೇ ಇರತ್ತೆ ಅಂತ ಹೇಳ್ಬೋದು. ಹಾಗೆ ಸೀಬೆ ಹಣ್ಣಿತ್ತು, ಅದನ್ನ ಕೂಡ ಕಟ್ ಮಾಡ್ಬಿಟ್ಟು ಉಪ್ಪು ಖಾರ ಸೇರಿಸ್ಬಿಟ್ಟು ಎಲ್ಲರೂ ತಿಂದ್ವಿ. ಇಷ್ಟೇ ಇವತ್ತಿನ ಲಾಗ್, 3 ದಿನದ ಲಾಗ್ ಇದು. ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.